ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಳ್ಳುತ್ತವೆ. ಈ ಮಧ್ಯೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಏನು ಬಹುಮತವನ್ನು ಗಳಿಸಿತು, ಆ ದಿನಗಳಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರ ಮಧ್ಯೆ ಏನೆಲ್ಲ ಮಾತುಕತೆಗಳಾಗಿದ್ದವು, ಆ ಮಾತುಕತೆಯ ಅನುಸಾರವಾಗಿಯೇ ನೀವು ನಡೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆಗೆ ಮುನ್ನವೇ ಈ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ನಮಗೆ ಒಂದು ಸ್ಪಷ್ಟತೆಯನ್ನು ಕೊಡಿ ಅನ್ನುವಂಥ ಒಂದು ಒತ್ತಡವನ್ನು, ಆಗ್ರಹವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಮೇ 1ನೇ ವಾರದ ಬಳಿಕ ರಾಜ್ಯದ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಕೈನಲ್ಲಿ ಮೇ ಕ್ರಾಂತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಮೇ ಕ್ರಾಂತಿ ಅನ್ನುವಂತಹ ಚರ್ಚೆಗಳು. ಮೇ ಮೊದಲ ವಾರದಲ್ಲಿ ಕಾಂಗ್ರೆಸ್ನಲ್ಲಿ ಹೈಡ್ರಾಮಾ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಭಾರೀ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರವಾಗಿ ಡಿ.ಕೆ. ಬ್ರದರ್ಸ್ ಪಟ್ಟನ್ನು ಹಿಡಿದಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ನುಡಿದಂತೆ ಸಿಎಂ ಸೀಟ್ ಹಸ್ತಾಂತರಕ್ಕೆ ಡಿ.ಕೆ. ಬ್ರದರ್ಸ್ ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ.ಕೆ. ಬ್ರದರ್ಸ್ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಹಠ ಬಿಟ್ಟು ಕೊಡದಿರಲು ಪಟ್ಟು ಹಿಡಿದಿದ್ದಾರೆ ಡಿ.ಕೆ.ಶಿ ಅವರು. ಇತ್ತ ಮೇ 10ರ ಒಳಗೆ ಹೊಸ ದಾಳವನ್ನ ಸಿಎಂ ಬಣ ಉರುಳಿಸ್ತಾರ ಅನ್ನುವಂತಹ ಚರ್ಚೆಗಳು. ಅಹಿಂದಾಸ್ತ್ರ ಬಳಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಆಪ್ತ ಬಳಗ ಪ್ಲಾನ್ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯರಿಂದ ಪ್ಲಾನ್ ಬಿ ತಯಾರಾಗಿದೆಯಾ ಅನ್ನುವಂತಹ ಚರ್ಚೆಗಳು. ಅಧಿಕಾರ ಹಸ್ತಾಂತರ ವಿಚಾರವಾಗಿ ಏನು ಒಂದು ಗೊಂದಲ ಇದೆ ಬಹಳಷ್ಟು ದಿನಗಳಿಂದ, ಅದಕ್ಕೆ ಒಂದು ಸ್ಪಷ್ಟತೆಯನ್ನ ಕೊಡಿ ಅನ್ನುವಂತಹ ಪಟ್ಟನ್ನ ಡಿ.ಕೆ. ಶಿವಕುಮಾರ್ ಅವರು ಹಿಡಿದಾಗ ಕಾಣಿಸ್ತಾ ಇದೆ. ಯಾಕೆ? ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣ ಆಗುತ್ತೆ. ಹೀಗಾಗಿಯೇ ಈ ಮಧ್ಯೆ ಬೇಕಾದಷ್ಟು ಬೆಳವಣಿಗೆಗಳು ಆರಂಭವಾಗಿರುವಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಂಪುಟ ವಿಸ್ತರಣೆ. ದೆಹಲಿಗೆ ಶಾಸಕರ ಒಂದು ರೀತಿಯಲ್ಲಿ ಟ್ರಿಪ್ ಮೇಲ್ ಟ್ರಿಪ್ ಹೋಗಿ ಬರ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆಯೋ, ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬದಲಾವಣೆಯೋ, ಈ ಮಧ್ಯೆ ಅಧಿಕಾರ ಹಸ್ತಾಂತರ ವಿಚಾರದ ಚರ್ಚೆಗಳು. ಹೀಗಾಗಿ ಮೇ ತಿಂಗಳಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದೆಲ್ಲ ವಿಚಾರವನ್ನು ನಾನು ಕೂಡ ಚರ್ಚೆ ಮಾಡ್ತಾ ಹೋಗ್ತೇನೆ. ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂಥ ಪುಷ್ಪಾ ಮಂಜುನಾಥ್, ಬಿಜೆಪಿ ವಕ್ತಾರರಾದಂಥ ಜಯದೇವ್ ಅವರಿದ್ದಾರೆ. ಇಬ್ಬರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಆತ್ಮೀಯವಾದಂಥ ಸ್ವಾಗತ. ಪುಷ್ಪಾ ಮಂಜುನಾಥ್ ಅವರೇ, ನಿಮ್ಮಿಂದಲೇ ಶುರು ಮಾಡ್ತೀನಿ. ನಿಮ್ಮ ಪಕ್ಷದ್ದೇ ವಿಚಾರ ಏನಾಗುತ್ತೆ ಮೇಲೆ? ಸರ್, ಇದು ನೋಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ದ ಡೇ ಒನ್ನಿಂದ ಇದು ಸರ್ವೇ ಸಾಮಾನ್ಯವಾಗಿ ನಡೀತಿರುವಂತಹ ಮಾಧ್ಯಮಗಳು ಬಹು ಪಾಲು ಇದನ್ನ ಚರ್ಚೆ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಬಹುಪಾಲು ಅಂದ್ರೆ ಒಂದು ರೀತಿಯಲ್ಲಿ ಏನಾಗಿದೆ, ವಿರೋಧ ಪಕ್ಷದವರು ಸಹ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದಲ್ಲಿ ಕುಳಿತು ತಮ್ಮ ಕೆಲಸವನ್ನ ಮಾಡೋದು ಬಿಟ್ಟು ದ ಡೇ ಒನ್ನಿಂದ
ಅವರ ಕ್ಯೂರಿಯಾಸಿಟಿ ಇದೆಯೋ ಅಥವಾ ಅಂದ್ರೆ ಅವರ ಪಕ್ಷದಲ್ಲಿ ಈ ಮೊದಲು ನಡೆದಂತಹ ಘಟನಾವಳಿಗಳು, ಯಾಕಂದ್ರೆ ನೋಡಿ ಅವತ್ತು ಯಡಿಯೂರಪ್ಪ ಅವ್ರನ್ನ ಏಕಾಏಕಿಯಾಗಿ ಚೇಂಜ್ ಮಾಡಿ ಬೊಮ್ಮಾಯಿ ಅವ್ರನ್ನ ಹಿಂಬಾಗ್ಲಿಂದ ಏನು ಯಾರು ಎಲೆಕ್ಟೆಡ್ ಆಗಿ ಬಂದಿಲ್ಲ, CMಗಳು ಸೆಲೆಕ್ಟೆಡ್ ಆಗೇ ಬಂದ್ರು ಅವರು. ಅವತ್ತಿಂದ ಈ ರೀತಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಯಾವಾಗಲೂ ಏನೋ ಕುರ್ಚಿ ಕದನ ನಡೀತಾ ಇದೆ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಒಂದು ರೀತಿ ಮಾಧ್ಯಮದಲ್ಲೂ ಅಷ್ಟೇ, ಮಾಧ್ಯಮ ಇರೋದೇ ಅದಕ್ಕೆ ಏನು ವಿಷಯ ಸಿಗುತ್ತೆ ಅದನ್ನ ಪ್ರಸ್ತಾಪ ಮಾಡಿ ಅಥವಾ ಜನಗಳಿಗೆ ತೋರಿಸ್ತಾರೆ, ಅದು ತಪ್ಪು ಅಂತಾನೂ ನಾವು ಹೇಳಕ್ಕಾಗಲ್ಲ. ಆದ್ರೆ ಅವತ್ತಿಂದ ಇವತ್ತವರೆಗೂ ಕುರ್ಚಿ ಕದನ ನಡೀತಿದೆ ಅಂತ ಕೆಲವೊಂದ್ಸರಿ ನಮ್ಮ ಪಕ್ಷದಲ್ಲಿರೋರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಬಿಡ್ತೀರಾ ಸರ್, ಆ ಮಟ್ಟಿಗೆ ತೋರಿಸ್ತಿರ್ತೀರಾ. ನಮ್ಗೆ ಯಾವುದೇ ಒಂದು ಮಾಹಿತಿಗಳಿರಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ಈಗ ನಮ್ಮ KPCC ಅಧ್ಯಕ್ಷರು ಸಾಕಷ್ಟು ಬಾರಿ ಏನ್ ಹೇಳಿದ್ದಾರೆ, ನಮ್ಮ ನೀವು ಹೇಳ್ತಾ ಇದ್ರಿ ವಿರೋಧ ಪಕ್ಷದವರು ಅವ್ರ ಕೆಲಸವನ್ನ ಬಿಟ್ಟು ಅಂತ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಕೆಲಸದ ಹೊರತು ಈ ವಿಚಾರಗಳ ಚರ್ಚೆ ಆಗ್ಲೇ ಇಲ್ವಾ? ಯಾವ ಶಾಸಕರು ಕೂಡ ಅವ್ರವ್ರ ಪರವಾಗಿ ಮಾತಾಡಿಲ್ವಾ? ಒಂದ್ ನಿಮಿಷ ಸರ್, ನೋಡಿ ಈಗ ಯಾರ ಆಕಾಂಕ್ಷಿ ಅಂತಿದ್ದಾರೆ, ನಮ್ಮ KPCC ಅಧ್ಯಕ್ಷರಾದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರಿದ್ದಾರೆ ಆಕಾಂಕ್ಷಿಗಳು. ಯಾವತ್ತು ಇವತ್ತಿಗೆ ಅವರು ಬಹಿರಂಗ ಹೇಳಿಕೆ ಕೊಟ್ಟು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ, ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನನಗೆ ಸೀಟ್ ಕೊಡ್ತಾ ಇಲ್ಲ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಎಲ್ಲ ಹೇಳಿಲ್ಲ. ಓಕೆ ಅಲ್ಲ, ಆಕಾಂಕ್ಷಿ ಹೇಳ್ಬೇಕಲ್ವಾ ಸರ್? ಅಥವಾ ನಮಗೆ ಒಂದು ವಿಚಾರ ನಿಮಗೆ ತಲುಪಿದ್ಯಾ, ಈ ತರ ಕುರ್ಚಿ ಕದನದ ಬಗ್ಗೆ ನಮ್ಮ ಮಾಹಿತಿ ಬಂದಿದೆಯಾ ಅಂತ ನಮ್ಮ AICC ಇಂದ ನಿಮಗೆ ಮಾಹಿತಿ ಬಂದಿದೆಯಾ? ಇಲ್ಲ. ಅಂದ್ರೆ ಆಕಾಂಕ್ಷಿ ಯಾರಿದ್ದಾರೆ, ನಮ್ಮ ರಾಷ್ಟ್ರೀಯ ಪಕ್ಷ AICC ಏನಿದೆ, KPCC ಅಧ್ಯಕ್ಷರು ಏನಿದೆ, ಇಲ್ಲಿ ಎಲ್ಲಿಂದನೂ ನಿಮಗೆ ಮಾಹಿತಿ ಬರ್ತಿಲ್ಲ. ಅಂದ್ರೆ ನಾವು ನಮ್ಮ ಪಕ್ಷವನ್ನ ಒಂದು ಮುನ್ನಡೆಸುವ ಒಂದು ನಾಯಕತ್ವ ಏನಿದೆ ಅದು ದಿಟ್ಟವಾಗಿದೆ, ಇವತ್ತಿಗೂ ದಿಟ್ಟವಾಗಿದೆ. ನಮ್ಮ ಮುಖ್ಯಮಂತ್ರಿಗಳು ಯಾರಿರ್ಬೇಕು, ಉಪಮುಖ್ಯಮಂತ್ರಿಗಳು ಯಾರಿರ್ಬೇಕು, ಅಥವಾ ಬದಲಾವಣೆ ಮಾಡಿದಾಗ ಮಾಡುವ ಶಕ್ತಿ ಅವ್ರಿಗಿದೆ. ಈಗ ಇಷ್ಟೆಲ್ಲ 3 ವರ್ಷಗಳಿಂದ ಹೇಳ್ಕೊಂಡ್ಬಂದು ಈ ನಾಳೆ ಚೇಂಜ್ ಆಯ್ತು, ನಾಳಿದ್ದು ಚೇಂಜ್ ಆಯ್ತು, ಬರೋ ತಿಂಗಳು ಚೇಂಜ್ ಆಯ್ತು, ಡೇಟ್ಗಳು ಫಿಕ್ಸ್ ಆಯ್ತು, ಮಾಧ್ಯಮಗಳು ಫಿಕ್ಸ್ ಮಾಡ್ತು, ವಿರೋಧ ಪಕ್ಷಗಳು ಫಿಕ್ಸ್ ಮಾಡ್ತು. ನಮ್ಮಲ್ಲಿ ದಿಟ್ಟ ನಾಯಕತ್ವ AICC ಇರೋದ್ರಿಂದ ನಿಮ್ಮ ಯಾವುದಾದ್ರೂ ಒಂದು ಗೆಸ್ ಕರೆಕ್ಟ್ ಆಗಿದೆಯಾ ಸರ್ ಇವತ್ತಿಗೆ? ಆಗ್ಲಿಲ್ಲ. ಅಲ್ಲ, ನಾನು ಅದಕ್ಕೆ ಬರ್ತೀನಿ ಆಮೇಲೆ. ನಾನು ಹೇಳಿದ್ದು ಇದುವರೆಗೂ ನಡೆದಿರೋ ಘಟನೆಗಳು, ನಾನು ಕಂಪ್ಲೀಟ್ ಆಗ್ಬೇಕಲ್ಲ, ಅಧಿಕಾರಾವಧಿ ಸ್ಪ್ಲಿಟ್ ಆಗಬೇಕು ಅಂದ್ರೆ ಈಗ ಬಹುಶಃ ಈಗ ಸಂದರ್ಭ ಹತ್ರ ಬಂದಿದೆ ಅಂತ ಚರ್ಚೆಗಳು. ಅಲ್ಲ, ನೀವ್ ಹೇಳೋದ್ರಲ್ಲಿ ತಪ್ಪು ಅಂತ ನಾನು ಹೇಳಲ್ಲ. ನೋಡಿ, ನಮ್ಮ KPCC ಅಧ್ಯಕ್ಷರು ಆಕಾಂಕ್ಷಿ ಅಂತ ಎಲ್ರು ನಾವ್ ಏನ್ ಹೇಳ್ತಿದೀವಿ ಸಮರ್ಥರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಹಾಗಂತ ಸಿದ್ದರಾಮಯ್ಯ ಸಾಹೇಬ್ರು ಇಲ್ವಾ? ಅವರ ವ್ಯಕ್ತಿ ವರ್ಚಸ್ಸು ಅಷ್ಟೇ ಇದೆ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಏನು ಪಕ್ಷನ ಅಧಿಕಾರಕ್ಕೆ ತಂದಾಗ ಸಂಘಟನೆ ಮಾಡಿದ ರೀತಿ ಮತ್ತು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದು, ಬೆವರು ಸುರಿಸಿ ನಿಜವಾಗ್ಲೂ ಶ್ರಮ ಪಟ್ಟೆ ಅವರು ಸಹ ಪಕ್ಷವನ್ನ ಅಧಿಕಾರಕ್ಕೆ ತರ್ತಾರೆ. ಸೊ ಆ ಮಾನದಂಡ ಮೇಲೆ ಕೊಡ್ಬೇಕು, ನಾನು ಇಲ್ಲ ಅಂತಾನೂ ಹೇಳಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮನಸ್ಸು ಮಾಡಿ ಅವರು ಬಿಟ್ಟು ಕೊಡೋವರೆಗೂ ಕೇಳಕ್ಕೆ ಯಾರು ಈಗ ಬೇಕು ಅನ್ನೋ, ಈಗ ಅಸಹಾಯಕರಾಗಿದ್ದಾರೆ ಅನ್ನೋ ಚರ್ಚೆಗಳು ಬರ್ತಾ ಇದೆ. ಅಸಹಾಯಕರಾಗಿದ್ರೆ ನಿಜವಾಗ್ಲೂ ಅಲ್ಲಿ ತೊಂದ್ರೆ ಇದ್ರೆ ರಾಜೀನಾಮೆ ಕೊಡ್ತಿದ್ರು ಸರ್, ಆತರ ಅನ್ಕೋಬೇಡಿ. ಸಿದ್ದರಾಮಯ್ಯ ಸಾಹೇಬ್ರು ದಿಟ್ಟ ನಾಯಕತ್ವ ಇರುವಂತಹ ಅವರು ನೋಡಿ, ಆ ದಿಟ್ಟ ನಾಯಕತ್ವ ಇರೋದ್ರಿಂದನೇ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವತ್ತಿಗೂ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಮಾತು ಯಾರು ಮಾತಾಡಲ್ಲ, ನಮ್ಮ ಪಕ್ಷದಲ್ಲೂ ಅಷ್ಟೇ, ಇನ್ಕ್ಲೂಡಿಂಗ್ ನಮ್ಮ ಉಪಮುಖ್ಯಮಂತ್ರಿಗಳು ಯಾರು ಸಹ ಅವರ ಒಂದು ಅಧಿಕಾರ ಕಾರ್ಯವೈಖರಿಯ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಆದ್ರೆ DK ಶಿವಕುಮಾರ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಒಪ್ಕೊಳ್ಳೋಣ. ಅಧಿಕಾರ ಬಿಟ್ಟುಕೊಡೋ ವಿಚಾರದಲ್ಲಿ ಬಹಳಷ್ಟು ಆ ಒಂದು ಬಲಿಷ್ಠ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರಿಗೂ ಇದೆ, DK ಸಾಹೇಬ್ರಿಗೂ ಇದೆ, ನಮ್ಮ AICCಗೂ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ಸಾಹೇಬ್ರು ಮನ್ಸು ಮಾಡಿ ಬಿಟ್ಕೊಡ್ತಾರೆ ಅಂದ್ರೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ಸಹ ನಮ್ಮ AICC ಗೊತ್ತಿದೆ. ಇವತ್ತಿಗೂ ಸಹ ನಾನು ಅದನ್ನೇ ಹೇಳಿದ್ದೀನಿ, ರಾಷ್ಟ್ರ ಮಟ್ಟದಾಗ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗ್ಲಿ ನಮ್ಮ ನಾಯಕತ್ವ ಇರುವಂತಹ ಯಾವುದಾದ್ರೂ ಒಬ್ಬ ನಾಯಕರು ಈ ತರ ಅಂತ ನಿಮಗೆ ಹೇಳಿದಾರ ಮಾಧ್ಯಮಗಳ ಮುಂದೆ? ಹೌದು, ಈಗ ನೋಡಿ ಸರ್, ನಾನೊಬ್ಬರ ಅಭಿಮಾನಿ, ಇನ್ನು ಇವ್ರೊಬ್ಬರ ಅಭಿಮಾನಿ ಅಂತ ಅನ್ಕೊಳ್ಳಿ. ಹೇಳಿದ್ರೆ ಮಾತ್ರ ಚರ್ಚೆ ಆಗ್ಬೇಕಾ ಮ್ಯಾಮ್? ಅಲ್ಲ ಸರ್, ಹೇಳಿದ್ರೆ ಮಾತ್ರ ಚರ್ಚೆ ಆಗ್ಬೇಕಾ? ನಡೆಗಳ ಮೇಲೆ ಪ್ರಶ್ನೆ ಬರಲ್ವಾ? ಅವರ ಒಂದು ಡೆಲ್ಲಿ ಕಡೆ ಹೋಗೋದಿರಬಹುದು, ಅವರ ಒಂದು ಮಾತು ನಾನು ಇಲ್ಲಿ ಗಾಳಿ ಸೇವನೆ ಮಾಡಕ್ ಬಂದಿಲ್ಲ ಅಂತಂದ್ರು, ಬಹಳ ಏನ್ ಹೇಳ್ತಾರೆ, ನಿಗೂಢವಾದಂತಹ ಮಾತುಗಳು DK ಶಿವಕುಮಾರ್ ಅವರು. ದೆಹಲಿಗೆ ಒಬ್ಬರು ಉಪಮುಖ್ಯಮಂತ್ರಿಗಳು ಹೋಗಿದ್ದಾರೆ ಅಂದ್ರೆ ಯಾವ್ದೋ ಒಂದು ಕೆಲಸಕ್ಕೆ ಹೋಗಿದ್ದಾರೆ, ಹೋಗಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅವರ ಸರ್ಕಾರದ ಪರವಾಗಿ ಕೆಲವು ಕೆಲಸಗಳಿರ್ಬೋದು. ಈ ಮೊದಲು ಸಹ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡ್ತಾರೆ. ಹಾಗಂತ ಅವರು ಬಿಜೆಪಿ ಜೊತೆ ಸಂಬಂಧ ಇದೆ ಅಂತ ನಾವ್ ಹೇಳಕ್ಕಾಗತ್ತಾ? ಅಲ್ಲ, ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಸಾಕಷ್ಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ನೆರವು ಬೇಕಾಗುತ್ತೆ, ಅಥವಾ ಯೋಜನೆಗಳಿಗೋಸ್ಕರ ಅವರು ಕೇಳಕ್ ಹೋಗಿರ್ಬೋದು, ಇಲ್ಲ ಅಂತಾನು
ಅನ್ನೋದನ್ನು ನಾವು ಅಲ್ಲ ಅದನ್ನ ನೇರವಾಗಿ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು, ನಾನು ಖಂಡಿತ ನಾಯಕರ ಭೇಟಿಗೆ ಬಂದಿದ್ದೇನೆ, ನಾನು ಇಲ್ಲಿ ಗಾಳಿ ಸೇವನೆ ಮಾಡಕ್ ಬಂದಿಲ್ಲ, ಇಷ್ಟೇ ಹೇಳಿದ್ದವ್ರು. ಅವ್ರ ಮಾತುಗಳ ನಿಗೂಢತೆ ಬಹಳಷ್ಟು ಚರ್ಚೆಗಡೆ ಮಾಡ್ಕೊಳ್ತಾ ಇದೆ. ನಾಯಕರನ್ನ ಭೇಟಿ ಮಾಡೋದ್ರಲ್ಲೂ ತಪ್ಪಿಲ್ಲ, ಒಂದ್ ವೇಳೆ ಅವರು ಮುಖ್ಯಮಂತ್ರಿ ಸ್ಥಾನನ ಕೇಳೋದ್ರಲ್ಲೂ ತಪ್ಪಿಲ್ಲ ಸರ್. ನನ್ನ ಪ್ರಕಾರ ಕೇಳೋದ್ರಲ್ಲಿ ಅದ್ರ ಮೇಲೆ ಚರ್ಚೆ ಮಾಡ್ತಾ ಇದೀವಿ. ಅವ್ರು ಹೇಳಿಲ್ಲ, ನೀವ್ ಮಾಡ್ತೀರಾ, ನೀವು ಕೇಳಿದ್ರೆ ತಪ್ಪಿಲ್ಲ ಸರ್, ಕೇಳಲಿ. ಯಾಕಂದ್ರೆ ಅವ್ರದ್ದು ಸಹ ಅಷ್ಟೇ ಒಂದು ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಅವರ ಶ್ರಮವೂ ಅಷ್ಟೇ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ನೋಡಿ, ಟಿಕೆಟ್ ಕೊಡೋ ವಿಚಾರದಿಂದ ಇರ್ಬೋದು, ಅಥವಾ ಅವ್ರನ್ನ ಗೆಲ್ಸ್ಕೊ ಬರೋ ಒಂದು ವಿಚಾರ ಇರ್ಬೋದು, ಕೆಲವು ಮಾನದಂಡಗಳ ಮೇಲೆ ಅವತ್ತು ಟಿಕೆಟ್ ಅಭ್ಯರ್ಥಿಗಳಿಗೆ ಕೊಡಬೇಕಾಗಿ ಬಂತು. ಅದಲ್ಲದೆ ವಿರೋಧ ಪಕ್ಷದವರು ತೀವ್ರವಾಗಿ ಅವ್ರನ್ನ ಟೀಕೆಗಳು ಮಾಡಿದಾಗಲೂ ಸಹ ಅದನ್ನ ತಗೊಂಡು ಓವರ್ಕಮ್ ಮಾಡಿದ್ದು, ಮೇಕೆದಾಟು ಪಾದಯಾತ್ರೆ ಇರ್ಬೋದು, ಭಾರತ್ ಚೋಡೋ ಮಾಡಿದಾಗಿರ್ಬೋದು, ಇದೆಲ್ಲ ಕೆಪಿಸಿಸಿ ಅಧ್ಯಕ್ಷರು ಹೊಣೆ ಹೊತ್ತರು. ಹಾಗೆ ನಮ್ಮ ಸಿದ್ದರಾಮಯ್ಯ ಅವರ ವರ್ಚಸ್ಸು ಸಹ ಅಷ್ಟೇ ಇರೋದ್ರಿಂದ ಇಬ್ರು ಬಲಾಬಲ ಇಲ್ಲಿ ಈಕ್ವಲ್ ಆಗಿರೋದ್ರಿಂದ ಇಲ್ಲ ಕನ್ಫ್ಯೂಷನ್ ಅನ್ನೋದೇ ಇಲ್ಲ ಸರ್. ಒಂದ್ ಹೇಳ್ತೀನಿ, ಒಬ್ಬರು ನಾಯಕರು ಇರಬೇಕಾದ್ರೆ ಇನ್ನೊಬ್ಬರಿಗೆ ನಾಯಕತ್ವವನ್ನು ಅವರಾಗ ಅವರು ಬಿಟ್ಕೊಡೋವರೆಗೂ ಕಾಯೋದು ಒಳ್ಳೆಯದು ಅನ್ನೋದು ನಮ್ಮ ಒಂದು ಪಕ್ಷ, ಒಂದು AICC ಮಟ್ಟದಲ್ಲಿ ಇದು ಒಂದು ಇದಿದೆ ಸರ್. ಎಸ್ ಜಯದೇವ್ ಅವರೇ, ನಿಮ್ಮ ಇದರ ಪಕ್ಷ ಕಾಂಗ್ರೆಸ್ನಲ್ಲಿ ಏನೋ ಒಂದು ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಿಗೆ ತುಂಬಾ ಪುಷ್ಟಿ ಸಿಕ್ಕಂಗೆ ಆಗ್ತಾ ಇದೆ, ನೀವೇನು ಹೇಳ್ತೀರಾ? ಕಾಂಗ್ರೆಸ್ನವರು ಯಾವತ್ತೂ ಸತ್ಯನ ಅವರು ಒಪ್ಕೊಂಡಿದ್ದವ್ರ ಜಾಯಮಾನನೇ ಇಲ್ಲ, ಅದು ಸಹಜ ಸ್ವಭಾವ ಅವರು. ಓಕೆ. ಆಮೇಲೆ ಈಗ ಇವರು ಮೇಡಮ್ನವ್ರು ಮಾತಾಡ್ತಾ ಒಂದು ಕೊನೆಯ ಅಂಶ, ಹಲವಾರು ವಿಚಾರಗಳನ್ನು ಅವ್ರು ಹೇಳಿದ್ರು. ಅವ್ರು ಹೇಳಿದ್ದನ್ನು ನಾನು ರಿವರ್ಸಲ್ಲಿ ಹೇಳ್ಕೊಂಡು ಬರ್ತೀನಿ. ಮೇಕೆದಾಟು ವಿಚಾರದಲ್ಲೂ ಹೋರಾಟ ಮಾಡಿದ್ರು ಅಂತ ಮೊನ್ನೆ ನಾನು ನೋಡಿದೆ. ತಮಿಳ್ನಾಡಲ್ಲಿ ನಾನು 1.5 ತಿಂಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದೆ. DMK ಅವ್ರದ್ದು ಅಲ್ಲಿ ಮೇಕೆದಾಟುನ ಕಟ್ಟಕ್ಕೆ ಬಿಡೋದಿಲ್ಲ ಅನ್ನೋದೇ ಅವರ ಅಜೆಂಡಾ. ಅದ್ರ ಜೊತೆ DK ಶಿವಕುಮಾರ್ ಅವರು ವೇದಿಕೆನ ಹಂಚ್ಕೊಂಡು ಅವ್ರು ಅದಕ್ಕೆ ಸಮರ್ಥನೆ ಕೊಟ್ಟಾಗೆ ಇದರಲ್ಲಿ ಯಾವುದು ಪ್ರತಿಭಟನೆ ಇಲ್ವೇ ಇಲ್ಲ. ಅಂದ್ರೆ ಇಲ್ಲಿ ಮಾಡ್ತೀವಿ ಅಂತೇಳಿ ಅಧಿಕಾರ ಕೇಳ್ತಾರೆ, ಅಲ್ಲಿ ಮಾಡಕ್ಕೆ ಬಿಡಲ್ಲ ಅಂದ್ರೆ ಅವ್ರ ಪರವಾಗಿ ಓಟ್ ಕೇಳ್ತಾರೆ. ಇದು ದ್ವಂದ್ವ ನೀತಿ ಕಾಂಗ್ರೆಸ್ದು ಮೊದಲಿಂದ ಕೂಡ ಬಂದಿದೆ. ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿ 3 ಸೀನಲ್ಲಿ ನಡೀತಾ ಇದೆ. ಒಂದು ಕರಪ್ಷನ್, ಎರಡನೇದು ಕಲೆಕ್ಷನ್, ಮೂರನೇದು ಕ್ಯಾಪ್ಟನ್ಶಿಪ್ ಗಲಾಟೆ. ಇದು 4ನೇದು ಕಾಂಗ್ರೆಸ್ ಪಾರ್ಟಿ. ಅಲ್ಲ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡ್ಲಿಲ್ಲ, ಅದು ಗಮನ ಇರ್ಲಿ. ಆಮೇಲೆ ಇವ್ರಿಗೆ ಯಾವಾಗ ಅಧಿಕಾರದ್ದು ಸೀಟ್ ಅಲ್ಲಾಡಕ್ ಶುರು ಆಗುತ್ತೋ ಅಹಿಂದ ನೆನಪಾಗ್ಬಿಡುತ್ತೆ. ಸಮಾವೇಶಗಳು ಭರ್ಜರಿಯಾಗಿ ನಡೀತವೆ. ಅಹಿಂದದಲ್ಲಿ ಒಂದು ವಿಶೇಷ ಇದೆ ಸರ್, ಆ ಮಾತ್ರಕ್ಕೆ ಮಾನ್ಯತೆ ಹಿಂದಾಗಿಲ್ವೇ ಇಲ್ಲ. ಹಂಗಾಗಿ ಹಿಂದದಲ್ಲಿರುವಂತ ಕೆಲವು ನಾಯಕರೆಲ್ಲ ಅದರ ಸಂಘಟನೆ ನೀವು ಬಳಸ್ಕೊಳ್ಳೋಕೆ ನೋಡ್ತಾ ಇದ್ದೀರಾ? ಅಲ್ಲ, ನಾನು ಇದನ್ನ ಬಿಡಿಬಿಡಿಯಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ. ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಜಮೀರ್ ಅವರು ನಮ್ಮನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ರು, ಅವ್ರೊಬ್ಬರೇ ಹೆಂಗ್ ಹೋಗ್ಬಿಡ್ತಾರೆ ಅಂದ್ರೆ ಅರ್ಥ ಏನೋ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಂತ. ಆಮೇಲೆ ಎಲ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ರಾಜ್ಯದಲ್ಲಿ ನಡೀತಾ ಇದೆ ಬಹಳ ಅವ್ಯವಸ್ಥಿತವಾಗಿ. ರಾಜ್ಯ ಸರ್ಕಾರ ಅಂತ ಎಲ್ಲ ವಿಭಾಗಗಳಲ್ಲಿ ವಿಪರೀತ ಆಗ್ಬಿಟ್ಟಿದೆ. ಆಮೇಲೆ ಆಡಳಿತದ ವೈಫಲ್ಯ ಇದೆ, ಬೆಲೆ ಏರಿಕೆ ಇದೆ, ಭ್ರಷ್ಟಾಚಾರ ಇದೆ. ಅನೇಕ ತಾಲೂಕು ಆಫೀಸ್ಗಳಲ್ಲಿ ಜನಗಳು ಲಂಚ ಕೊಡೋಕ್ಕಾಗ್ದಿರ ಅವ್ರ ಎಮ್ಮೆನ ಹಸುನ ಹಾಲು ತಂದ್ಕೊಡೋಂಥ ಪರಿಸ್ಥಿತಿ ಇದೆ. ಯಾವುದೋ ಬಳ್ಳಾರಿ ಜಿಲ್ಲೆನಲ್ಲಿ ಯಾವುದೋ ನಾನು ಪತ್ರಗಳಲ್ಲಿ ಓದಿದೆ. ವಿಪರೀತ ಆಗೋ ಜನಗಳ ಬಗ್ಗೆ ಅವ್ರಿಗೆ ಯಾರಿಗೂ ಕಾಳಜಿ ಇಲ್ಲ. ಅಧಿಕಾರ ಹಿಡಿಬೇಕು ಅಂತ ಒಂದು, ಬಿಡಬಾರ್ದು ಅಂತ ಒಂದು ಬಣ, 2 ಬಣ ಇದೆ ಸರ್. ಇವ್ರು ಹಿಂಗೆ ಮಾಡ್ಕೊಂಡೆ ಇಡೀ ದೇಶದಲ್ಲಿ ಒಂದು 28 ರಾಜ್ಯದಲ್ಲಿ ಏನೋ ಇದ್ರು, ಈಗ 3 ರಾಜ್ಯಕ್ಕೆ ಬಂದವ್ರೆ. 3 ರಾಜ್ಯದಲ್ಲೂ ಅಲ್ಲ, ನಾವು ಸರಿಯಾಗಿದ್ದರಿಂದ ಇಷ್ಟು ಬಂದಿದ್ದೀವಿ. ಆಮೇಲೆ ಅದೇ ಎಲ್ಲಾ ಗ್ಯಾರಂಟಿಗಳಿಗೂ ಸೋಲಾಗ್ಬಿಟ್ಟಿದೆ. ಜೀವಿ ಚುನಾವಣೆ ನಡ್ಸಕ್ಕೂ ಕೂಡ ಇವ್ರ ಹತ್ರ ದುಡ್ಡಿಲ್ಲ ಅಂತೇಳಿ ಅದರ ಅಫಿಡವಿಟ್ ಅನ್ನು ಕೊಡ್ತಾ ಇದ್ರಂತೆ ಚುನಾವಣಾ ಆಯೋಗಕ್ಕೆ, ಸುಪ್ರೀಂ ಕೋರ್ಟ್. ಇವತ್ತಿನ ಪೇಪರ್ ಅಲ್ಲ, ಕಾಂಗ್ರೆಸ್ ಕರ್ಮಗಳು, ಕಾಂಗ್ರೆಸ್ ಹಗರಣಗಳು. ನಾನು ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ. ಈ ವಿತಂಡವಾದ ಇದೆಯಲ್ಲ, ಇದು ಕಾಂಗ್ರೆಸ್ಗೆ ಸಹಜವಾಗಿ ಬಂದಿರೋ ಸ್ವಭಾವ. ಅವರು ಸತ್ಯನೇ ಹೇಳೋದು ಇಲ್ಲ, ಸತ್ಯವನ್ನು ಸಹಿಸ್ಕೊಳ್ಳೋದು ಇಲ್ಲ. ನೈಜ ಪರಿಸ್ಥಿತಿ ಇವ್ರು ಈ ಪರಿಸ್ಥಿತಿನಲ್ಲಿ ಇದ್ದೇನೆ. ಈಗ ಎಲ್ಲಾನು ಕಳ್ಕೊಂಡು ಬಂದು ಕೊನೆಗೆ ಹೆಂಗಾಗ್ಬಿಟ್ಟಿದ್ದಾರೆ. ಸಾಕು ಕಾಂಗ್ರೆಸ್ ಸಹವಾಸ ಅಂತೇಳಿ ಜನ ಮಾತಾಡ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೇಳಿ, ಟೀ ಹೋಟ್ಲ್ ಹತ್ರ ಕೇಳಿ, ಮನೆಗಳಲ್ಲಿ ಕೇಳಿ, ಅದು ಮದುವೆ ಮನೆಯಲ್ಲಿ ಯಪ್ಪ ಇಷ್ಟು ವರ್ಷ ಸರ್ಕಾರ ಅಂತೇಳಿ ನಾವು ಅನ್ಕೊಂಡಿರ್ಲಿಲ್ಲ, ನಾವೇನೋ ಭರವಸೆ ಇಟ್ಟು ತಪ್ಪು ಮಾಡ್ಬಿಟ್ವಿ ಅಂತೇಳಿ ಜನ ಮಾನಸಿಕವಾಗಿ ಪಶ್ಚಾತ್ತಾಪ. ಬರೀ ಕಾಂಗ್ರೆಸ್ನವ್ರ ಬಗ್ಗೆ ನಿಜಾನ ಎಲ್ರು ಮಾತಾಡ್ತಾರೆ ಸರ್. ನಿಜ ಮಾತಾಡಕ್ಕೆ ಯಾವ ಪಾರ್ಟಿ ಅವ್ರು ಬೇಕು? ನಿಮ್ ಸ್ಟುಡಿಯೋದಲ್ಲಾದ್ರೆ ಕಾಂಗ್ರೆಸ್ ಬಿಜೆಪಿ ದಳ ಇದ್ರೆ ಮಾತಾಡ್ತೀವಿ. ಅಲ್ಲಲ್ಲ, ಇಲ್ಲ ಆಗಿದ್ರೆ ಸ್ಟುಡಿಯೋದಲ್ಲಾಗಿದ್ರೆ ನನ್ನ ಪಕ್ಕ ಎಡಗಡೆ JDS ಅವ್ರು ಇರ್ತಾರೆ, ಮಾತಾಡ್ತಾರೆ. ಬಸ್ ಸ್ಟ್ಯಾಂಡ್ ಮದುವೆಗಳಲ್ಲಿ ಯಾರು ಇರ್ತಾರೆ ಸರ್? ಹಂಗಾಗಿ ನೋಡಿ, ರಾಜ್ಯ ಜನ ಬುದ್ಧಿವಂತರಿದ್ದಾರೆ, ಅವ್ರಿಗೆಲ್ಲರೂ ಅರ್ಥ ಆಗಿದೆ. ಕಾಂಗ್ರೆಸ್ನವರು ರಾಜಣ್ಣವ್ರ ಕೇಳಿ ಸ್ವಾಮಿ ಅವ್ರ ಕತೆ ಹೇಳ್ತಾರೆ. ಕಾಂಗ್ರೆಸ್
ನನ್ನನ್ನ ಯಾಕೆ ಕೇಳ್ತೀರಿ? ಬಾಲಕೃಷ್ಣ ಅವ್ರು ಕೇಳಿ ಅವ್ರು ಹೇಳ್ತಾರೆ, ನಿಮ್ ಪಕ್ಷದಲ್ಲಿ ಸಾಕಷ್ಟು ಜನ ಪಾಟೀಲ್ರನ್ನ ಕೇಳಿ ಅವ್ರು ಹೇಳ್ತಾರೆ, ನೀವು ಕಾಂಗ್ರೆಸ್ ಅವ್ರನ್ನ ಕೇಳಿ, ಪುಷ್ಪ ಅವರೇ ನೀವು ಕಾಂಗ್ರೆಸ್ ಅವ್ರನ್ನ ಕೇಳಿ ಅವ್ರು ಹೇಳ್ತಾರ, ಕಾಂಗ್ರೆಸ್ ಕಾರ್ಯಕರ್ತನ ಕೇಳಿ. ಎರಡನೇ ಅಂತ ನಾಯಕರು ಬೆಳಿತಾರಂತ GV ಚುನಾವಣೆ ಮುಂದಕ್ಕೆ ಹಾಕೊಂಡು ಬಂದ್ಬಿಟ್ಟವ್ರೆ. ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. DK ಶಿವಕುಮಾರ್ ಅವ್ರನ್ನ ATM ಕಾರ್ಡ್ ಆಗಿ ಹೈಕಮಾಂಡ್ ಬಳಸ್ಕೊಂತ ಇದೆ. ಯಾವಾಗ ಚುನಾವಣೆ ಅಲ್ಲ, ಯಾವಾಗ ಈಗ ನೋಡಿ ಅಸ್ಸಾಂ ಚುನಾವಣೆ ಬಂದಾಗ ಇವ್ರಲ್ಲಿ ಇನ್ಚಾರ್ಜ್ ಕೊಡ್ತಾರೆ, ಇವರಲ್ಲಿ ಖರ್ಚು ಮಾಡ್ಕೊಂಡು ಪಕ್ಷವನ್ನು ಮೇಲ್ಮಟ್ಟಕ್ಕೆ ತರುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾವ್ರೆ. ತೆಲಂಗಾಣ ಚುನಾವಣೆ ಬಂತು, ಅಲ್ಲಲ್ಲ ಇಲ್ಲಿರೋ ಗೃಹಲಕ್ಷ್ಮಿ 2 ತಿಂಗಳ ಹಣ ಹಿಂದಿನ ವರ್ಷದ ಕೊಟ್ಟೇ ಇಲ್ಲ. ಎಲ್ರಿಗೂ ಏನೋ ಅನುಮಾನ ಇದೆಯಪ್ಪ, ಹಣ ಯಾವ ಚುನಾವಣೆಗೆ ಬಳಕೆ ಆಗ, ಯಾಕೆ ಕೊಟ್ಟಿಲ್ಲ? ಹಿಂದಿನ ವರ್ಷದ್ದು ಜನವರಿ ಫೆಬ್ರವರಿ 5,000 ಕೋಟಿ ರೂಪಾಯಿಗಳು ಯಾಕೆ ಕೊಟ್ಟಿಲ್ಲ? ಈ ತರ ನೋಡಿ ಸರ್ಕಾರದ ಎಲ್ಲ ವಿಫಲಗಳನ್ನು ಮುಚ್ಚಾಕೋಸ್ಕರ ಅದರಲ್ಲಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾರೆ. ಜನಕ್ಕಂತೂ ಸಾಕು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವ್ರದ್ದು ಯಾವಾಗ ಅಧಿಕಾರಕ್ಕೆ ಬರ್ತಿದ್ದಾರೆ ಅವಾಗೆಲ್ಲ ಇದೆ, ಲಾ ಅಂಡ್ ಆರ್ಡರ್ ಎಲ್ಲಿ ಸರ್ ಇದೆ? ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಮೈಸೂರಿನ ಇದರಲ್ಲಿ ಗಾಂಜಾ ಫ್ಯಾಕ್ಟರಿ ಕಂಡುಹಿಡಿಬೇಕಾ? ರಾಜ್ಯ ಯಾವ ಸ್ಥಿತಿಗೆ ಹೋಗ್ತಾ ಇದೆ? ಯುವ ಜನತೆ ನೆಕ್ಸ್ಟ್ ಏನಾಗಬೇಕು? ಮುಂದಿನ ಜನಾಂಗದ ಯುವ ಜನತೆ ಏನಾಗಬೇಕು? ಹೆಂಗ್ ಬದುಕಬೇಕು ಸಮಾಜ? ಇದೇ ತರ ಪಂಜಾಬ್ ಆಯ್ತು ತಾನೆ, ಉಡ್ತಾ ಪಂಜಾಬ್ ಬದ್ದಾಳೆ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ. ಇವತ್ತು ಲಾ ಅಂಡ್ ಆರ್ಡರ್ ಫೇಲ್ ಆಗಕ್ಕೆ ಗಾಂಜಾನೇ ಕಾರಣ. ಏನ್ ಕಂಟ್ರೋಲ್ ಮಾಡಿದ್ದೀರಿ ನೀವು? ಫ್ಯಾಕ್ಟ್ರಿಗಳು ಓಪನ್ ಆಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದನ್ನ ಪಕ್ಕದ ರಾಜ್ಯದ ಪೊಲೀಸರು ಬಂದು ಕಂಡುಹಿಡಿಬೇಕು. ನೀವೇನ್ ಆಡಳಿತ ಮಾಡ್ತಾ ಇದ್ರಿ? ಇಂದಿರಾ ಗಾಂಧಿ ಪಕ್ಕದಲ್ಲಿ ಕುತ್ಕೊಂಡು ಅದಾನಿ ಬಿಸ್ನೆಸ್ ಮಾಡಿದಾಗ ಫೋಟೋಗಳು ನೋಡಿಲ್ಲ ಅವರು. ಅಷ್ಟು ಇದು ಡೀಪಾಗಿ ಹೋಗ್ಬೇಕಲ್ಲ ರಾಜಕಾರಣದಲ್ಲಿ, ಅದನ್ನ ಹೇಳ್ತಾ ಇದ್ದೀನಿ. ಯಾವಿದನ್ನು ಕೂಡ ಕಾಂಗ್ರೆಸ್ನವರು ಅವ್ರ ಅಸ್ತಿತ್ವನೂ ಇಲ್ಲ, ಅವ್ರಿಗೆ ಬೇಕಾ, ಅವ್ರಿಗೂ ಅನ್ನಿಸ್ಬಿಟ್ಟಿದೆ ನೋಡಿ ಇದೊಂದು ಕೊನೆಯ ಅವಕಾಶ. CM ಆಗೋರೆಲ್ಲ ಆಗ್ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವ್ರದ್ದು ಏನು ಅಂತ ನಮ್ಗೇನು ಗೊತ್ತಿಲ್ಲ, ಇನ್ನು ಬೇರೆ ಬೇರೆಯವರೆಲ್ಲ ಏನೇನು ಅಂತೇಳಿ ಇನ್ನೂ ಏನೇನೋ ಗೊತ್ತಿಲ್ಲ, ಇನ್ನು ಯಾರ್ಯಾರಿದ್ದಾರೆ ಅಂತೇಳಿ ಇನ್ನು ಗೊತ್ತಾಗ್ತಾನೆ ಇಲ್ಲ. 28 ಕಳ್ಕೊಂಡು ಅಧಿಕಾರವೇ ಇಲ್ಲಿ ತನಕ ಅದಕ್ಕೆ ನೋಡಿ ನಮಗೂ ಕರೆಕ್ಟ್ ಆಗಿ ಕೊಡ್ತಾರೆ. ಏನೋ ಪಾಪ ನಂಬಿಕೆ ಭರವಸೆ ಇಟ್ಟು ಕೊಟ್ಬಿಟ್ಟವ್ರೆ, ಅದ್ರ ಅನುಭವಿಸ್ತಾವ್ರೆ. ಇನ್ನೊಂದ್ 2 ವರ್ಷ 7 ವರ್ಷ ಕಳೆದೋಗ್ಬಿಟ್ಟಿದ್ರೆ ನಿಮ್ದು ಸಾಕೋಗ್ಬಿಟ್ಟಿದೆ. 35 ವರ್ಷ ಆಯ್ತು ತಮಿಳ್ನಾಡಲ್ಲಿ ಇವ್ರು ಅಧಿಕಾರ ಕಳ್ಕೊಂಡು 35 ವರ್ಷ ಆಯ್ತು. ಇನ್ನು ನಮ್ಮ ರಾಜ್ಯದಲ್ಲಿ ನೋಡೋಣ ಕಳ್ಕೊಂಡ್ರೆ ಇನ್ನು ಯಾವತ್ತಿರ್ತಾರೇನೋ. ಕಾಂಗ್ರೆಸ್ ಅವ್ರಿಗೆ ಎಲ್ರಿಗೂ ಕೂಡ ಕನ್ಫರ್ಮ್ ಆಗೋಗಿದೆ, ಯಾವುದೇ ಕಾರಣಕ್ಕೂ ಕೂಡ ಈ ಸಲ ನಾವು ಅಧಿಕಾರದಲ್ಲಿ ಇರೋದಿಲ್ಲ. ಯಾವ್ದು ಮಾಡೋದು ನ್ಯಾಯವಾಗಿದ್ರೆ ಯಾಕೆ ಬರ್ತದೆ? ಕ್ರಿಪ್ಟೋ ಕರೆನ್ಸಿ ಬಿಸ್ನೆಸ್ ಮಾಡಿದ್ರೆ ಬರ್ತಾರಪ್ಪ. ನೀವು ಕರೆಕ್ಟ್ ಆಗಿದ್ದೀರಿ, ನಿಮ್ಮನೆಗೆ ಯಾಕೆ ಬರ್ತಾರೆ ಸರ್? ನೀವು ಕಾಂಗ್ರೆಸ್ ಅವ್ರಿಗೆ ಹೇಳ್ಕೊಟ್ಬಿಟ್ಟವ್ರೆ ಮಾತಾಡಿದ್ರೆ ಕೂಗಾಡಬೇಡಿ ಅಂತ. ನಿಮ್ಮನೆಗೆ ಯಾಕೆ ಐಟಿ ರೆಡಿ ಆಗಿಲ್ಲ? ನಾನು ನಿಮ್ಮನ್ನ ಕೇಳ್ತೇನೆ, ನಿಮ್ಮನೆಗೆ ಯಾಕೆ ED ಬಂದಿಲ್ಲ? ಯಾಕೆ ಬಂದಿಲ್ಲ ಸರ್? ಯಾಕೆ ಬಂದಿಲ್ಲ? ಕರೆಕ್ಟ್ ಆಗಿದ್ದೀರಾ ವ್ಯವಹಾರ ಇದಿಲ್ಲ ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ನಾನು ನಿರೂಪಕರನ್ನು ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಕಂಪ್ಲೇಂಟ್ ಕೊಡಿ, ಅವ್ರು ಕರೆಕ್ಟ್ ಆಗಿಲ್ಲ ಹೋಯ್ತಾರೆ ನೋಡಿ. ಅಲ್ಲ ಇದೆಲ್ಲ ನೋಡಿ ಕಾಂಗ್ರೆಸ್ನವ್ರಿಗೆ ಮಾಧ್ಯಮಗಳಲ್ಲಿ ಹೇಳ್ಕೊಟ್ಬಿಟ್ಟವ್ರೆ. ನಿಮ್ಗೆ ಯಾವಾಗ ಇದಾಗೋದಿಲ್ಲ ಕೂಗಾಡ್ಬಿಡಿ, ಕಿರ್ಚಾಡ್ಬಿಡಿ, ಕೂಗಾಡ್ಬಿಡಿ, ದಾರಿ ದಿಕ್ ತಪ್ಪಿಸ್ಬಿಡಿ. ಚರ್ಚೆ ಅವ್ರು ಮಾತಾಡ್ಬೇಕಾದ್ರೆ ನಾವು ಯೋಗ್ಯವಾಗಿರ್ತೀವಿ. ಯಾಕಂದ್ರೆ ನಮ್ಗೊಂದು ತಾಳ್ಮೆ ಇದೆ, ನಮ್ಗೊಂದು ವೇದಿಕೆ ಇರೋದು ಗೊತ್ತಿದೆ. ಮಹತ್ವ ಒಂದು ಸಂವಾದ ಆಗ್ಬೇಕಾದ್ರೆ, ಚರ್ಚೆ ಆಗ್ಬೇಕಾದ್ರೆ ಬೇರೆಯವ್ರು ಮಾತಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಸಾಮಾಜಿಕ ಜ್ಞಾನ ನಮಗಿದೆ, ಸಾಮಾಜಿಕ ಪ್ರಜ್ಞೆ ತಿಳುವಳಿಕೆ ಇದೆ. ಯಾಕೆಂದ್ರೆ ವೇದಿಕೆಗಳಲ್ಲಿ ಸಂವಾದ ಆಗ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿ ಕೇಳಿಸ್ಕೊಳ್ಳೋ ತಾಳ್ಮೆ ಪ್ರಜ್ಞೆ ಎರಡು ನನ್ನಲ್ಲಿ ಇತ್ತು. ಸಹಜವಾಗಿ ವಿರೋಧ ಪಕ್ಷಗಳಲ್ಲೇ ಕಾಂಗ್ರೆಸ್ ಪಾರ್ಟಿಗಳು ಅದಿರಲ್ಲ, ಆಯ್ತು ಓಕೆ. ಆದ್ರೆ ಇದೆಲ್ಲಾನು ಕೂಡ ರಾಜ್ಯ ರಾಜಕಾರಣ ಏನ್ ಬೇಕಾದ್ರೂ ಆಗ್ಬೋದು ಸರ್. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿದೆ, ಬಹಳ ಜನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ವಿಚಾರಗಳನ್ನ. ನಮ್ಮ ಪಕ್ಷದಲ್ಲಿ ಹಿಂಗ ಆಗ್ತಾ ಇದೆ ಸರ್, ನಮಗೂ ಕೂಡ ಕ್ಲಾರಿಟಿ ಇಲ್ಲ, ಇವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು. ನಮ್ಮ ಸಹಜ ನಮ್ಮ ಮಟ್ಟದ ತಳಮಟ್ಟದ ಕಾರ್ಯಕರ್ತರು, ನಮ್ಗೆ ಯಾರು ನಾಯಕರ ಪರಿಚಯ ಇಲ್ಲ ಸರ್. ತಳಮಟ್ಟದ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ದುಡಿದಿರೋರು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಸರ್ ಅವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು, ಇಲ್ಲ ಸರ್ ಇವರೇ ಇರಬೇಕು ಅಂತ ಇನ್ ಕೆಲವರು. ಅವರೇ ಸ್ವಲ್ಪ ಗೊಂದಲ ಇದೆ, ಅವ್ರ ಬಗ್ಗೆ ನಾವೇನ್ ಮಾತಾಡಕ್ ಹೋಗಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ, ರಾಜ್ಯ ಜನತೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡ್ಲಿ ಅಂತ ಬಯಸ್ತೀವಿ. ಅಲ್ಲೇನೇನೋ ಗೊಂದಲ ಇದೆ ಅವರು